ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ನ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕ್ಲಾಸಲ್ಲಿ 5ನೇ ತರಗತಿಯಲ್ಲಿ ನಮ್ಮ ದೇಶ ನನ್ನ ಜನ ಅನ್ನೋ ಒಂದು ಚಾಪ್ಟ್ರಲ್ಲಿರುವಂಥ 2ನೇ ಭಾಗ ಅಂದರೆ ಆ ಭಾಗದಲ್ಲಿರುವಂತಹ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಭಾರತೀಯರಲ್ಲಿ ಎಂತಹ ಗುಣ ಸ್ವಭಾವಗಳಿವೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ನಾವು ಭಾರತೀಯರಲ್ಲಿ ಅಂತ ಹಾಕ್ಕೊಂಡು ಅಥವಾ ಭಾರತೀಯರು ಅಂತಲೂ ಬರೀಬೋದು. ಭಾರತೀಯರು ಬರ್ಕೊಳ್ಳೋಣ. ಭಾರತೀಯರು ಶಾಂತಿ ಶಾದೀರ್ಘ 0 ಟಿ ಶಾಂತಿ ಪ್ರಿಯರು ಪಿ ಬರೆದು ಅರ್ಧ ಚಂದ ಪ್ರಿಯರು ಶಾಂತಿ ಪ್ರಿಯರು ಕಾಮ ಕೊಟ್ಟು ವಾಗಡಿಸುವಿ ಶಾದೀರ್ಘ ಶಾಲ ವಿಶಾಲ ಮಾ ನಾ ಏತ್ವ ಕೊಂಬಿಕಿಳಿ ದೀರ್ಘ ಮನೋ ಬಾ ದೀರ್ಘ ಭಾ ವಾ ಇಲ್ಲಿ ಐಫನ್ ಹಾಕ್ಬಿಟ್ಟು ನೆಕ್ಸ್ಟ್ ತಗೊತೀನಿ, ಜಾಗ ಸಾಲ್ತಾ ಇಲ್ಲ ಅಲ್ಲಿ. ಮನೋಭಾವ ದ ವಾ ರು ಮನೋಭಾವದವರು ಕಾಮ ಕೊಟ್ಬಿಟ್ಟು ಹಾಗೂ ಕಾಮನ್ನರು ಕೊಡ್ಬೋದು ಅಥವಾ ಫುಲ್ ಸ್ಟಾಪ್ ಇಟ್ಕೊಬೋದು. ಹಾಗೂ ಜಾತಿ ಜಾದೀರ್ಘ ಜಾ ತಾಗುಡಿಸುತ್ತಿ ಜಾತಿ ಮತ ಭಾಷೆ ಬಾದೀರ್ಘ ಬಾ ಶಾಖೇತ್ವ ಶೇ ಗ ಳ ನು ಭಾಷೆಗಳನ್ನು ಹಾಗೂ ಜಾತಿ ಮತ ಭಾಷೆಗಳನ್ನು ಮೀರಿದವರು ಮಾಗುಡಿಸು ಬರೆದು ದೀರ್ಘ ಮೀ ರೀ ದ ವ ರು ಅಂತ ಬರೆದರೆ ಸಾಕಾಗುತ್ತೆ. ಅಂದರೆ ಭಾರತೀಯರು ಶಾಂತಿ ಪ್ರಿಯರು ಕಾಮ ಕೊಟ್ಟು ವಿಶಾಲ ಮನೋಭಾವದವರು ಫುಲ್ ಸ್ಟಾಪ್ ಕೊಟ್ಕೊಳ್ಳೋಣ ಹಾಗೂ ಜಾತಿ ಮತ ಭಾಷೆಗಳನ್ನು ಮೀರಿದವರು ಅಂತ ಈ ಕ್ವಶನ್ಗೆ ಆನ್ಸರ್ ಬರ್ಕೊಳ್ಳೋಣ. 2ನೇ ಪ್ರಶ್ನೆ, ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳೇನು ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಉತ್ತರ ಪ್ರಶ್ನೆಯಲ್ಲಿರೋಂಥ 2 ಪದಗಳು ಹಾಗೆ ಬರಿತೀವಿ. ನಮ್ಮ ರಾದೀರ್ಘ ರಾ ಶ ಟಾಗೆ ಅರ್ಧಚಂದ್ರ ರಾಷ್ಟ್ರ ಧ್ವ ದಾಗೆ ವಾವತ್ತು ಧ್ವ ಜ ವು ನಮ್ಮ ರಾಷ್ಟ್ರಧ್ವಜವು ಮಾಕೊಂಬು ಕಿಳಿ ಮೂರು ಬಣ್ಣ ನಾಗೆ ನಾವು ಕೊಡಬೇಕು ಬಣ್ಣಗಳಿಂದ ದೀರ್ಘ ಗೀದೆ ಬಣ್ಣಗಳಿಂದಾಗಿದೆ ಅಂತ ಬರಿತೀವಿ. ಅದರಲ್ಲಿ ಫಸ್ಟ್ ಒಂದು ಕೇಸರಿ ಕಾಕೆ ದೀರ್ಘ ಕೆ ಸ ರಿ ಕೇಸರಿ ತ್ಯಾಗ ತಾ ದೀರ್ಘ ಯಾವತ್ತು ತ್ಯಾಗದ ಪ್ರತೀಕ ಪಾಗೆ ಅರ್ಧಚಂದ್ರ ತಾಗುಡಿಸು ದೀರ್ಘ ತೀ ಕ ಪ್ರತೀಕ
ಕೇಸರಿ ತ್ಯಾಗದ ಪ್ರತೀಕ. ನೆಕ್ಸ್ಟ್ ಬಿಳಿ, ಬಾಗಿಡಿಸು ಬಿ, ಲಾಗಡಿಸು ಲಿ, ಬಿಳಿ. ಶಾಂತಿ, ಶಾ ದೀರ್ಘ 0, ಶಾನ್. ತಾಗುಡಿಸು ತಿ ಯ, ಶಾಂತಿಯ ಸಂಕೇತ. ಅನಂತರ ಮೂರನೇದು ಅಂದರೆ ಕೇಸರಿ ತ್ಯಾಗದ ಪ್ರತೀಕ, ಬಿಳಿ ಶಾಂತಿಯ ಸಂಕೇತ. ಮೂರನೇದು ಹಸಿರು. ಹ ಸಾಗುಡಿಸು ಸಿ ರು, ಹಸಿರು ಸಮೃದ್ಧಿ. ಸಾಗೆ ಒಂದು 0 ಬರಲ್ಲ, ಸಾಗೆ ಮಾ ಕೊಟ್ಟು ಮಾಗೆ ಅರ್ಧಚಂದ್ರ. ದೀಗೆ ದಾವತ್ತು, ಧೀಯ ಸಮೃದ್ಧಿಯ ಸೂಚಕ ಅಂತ ಬರೆಯೋಣ. ಸಾಕೊಂಬಕ್ಕಿಲಿ ಸೂಚಕವಾಗಿ, ಸೂಚಕವಾಗಿ ಕಾಮ ಕೊಟ್ಟು ನಡುವಿನ ನೀಲಿ, ನಾಗುಡಿಸು ದೀರ್ಘ ನೀಲಿ ಬಣ್ಣದ ಚಕ್ರವು ನೀಲಿ ಬಣ್ಣದ ಚಕ್ರವು ಧರ್ಮ. ಮಾಗೆ ಅರ್ಘವತ್ತು, ಧರ್ಮ ದಾರ್ಕೊಳನ ಧರ್ಮದ ಪ್ರತೀಕವಾಗಿದೆ. ತಾಗುಡಿಸು ದೀರ್ಘ ತಿ ಕ ವಾ ಗಿ ತಾಕೀತ್ವ ದೆ, ಪ್ರತೀಕವಾಗಿದೆ ಅಂತ ಬರಿಬೇಕಾಗುತ್ತೆ. ಅಂದರೆ ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳೇನು ಅನ್ನೋ ಕ್ವಶನ್ಗೆ ಆನ್ಸರ್, ನಮ್ಮ ರಾಷ್ಟ್ರಧ್ವಜವು 3 ಬಣ್ಣಗಳಿಂದಾಗಿದೆ ಅಂತ ಒಂದು ಸೆಂಟೆನ್ಸು. ಆಮೇಲೆ ಕೇಸರಿ ತ್ಯಾಗದ ಪ್ರತೀಕ, ಬಿಳಿ ಶಾಂತಿಯ ಸಂಕೇತ, ಹಸಿರು ಸಮೃದ್ಧಿಯ ಸೂಚಕವಾಗಿ, ನಡುವಿನ ನೀಲಿ ಬಣ್ಣದ ಚಕ್ರವು ಧರ್ಮದ ಪ್ರತೀಕವಾಗಿದೆ ಅಂತ ಬರೀಬೇಕಾಗುತ್ತೆ. ಮೂರನೇ ಪ್ರಶ್ನೆ, ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರ ಹೆಸರುಗಳನ್ನು ಬರೆಯಿರಿ ಅಂತ ಇದೆ. ಅದಕ್ಕೆ ಉತ್ತರ ಅಂತ ಹಾಕ್ಕೊಂಡು ಈಗ ಒಬ್ಬೊಬ್ಬರನ್ನ ಹೆಸರನ್ನು ನಾವು ಸೂಚಿಸ್ತಾ ಹೋಗೋಣ. ಅದರಲ್ಲಿ ಮೊದಲನೆಯವರು ಕಾಗುಡಿಸು ಕಿ, ತಾ ಕೊಂಬುಕಿಲಿ ಒತ್ತಕ್ಷರ ಅಂದರೆ ಕಿತ್ತೂರು ಚೆನ್ನಮ್ಮ. ಚಾಕೇತುವ ಛೇ, ನಾಗೆ ನಾವತ್ತು ನ, ಮಾಗೆ ಮಾವತ್ತು. ಕಿತ್ತೂರು ಚೆನ್ನಮ್ಮ. ಕಾಮ ಕೊಟ್ಟು ರಾ ದೀರ್ಘ ರ, ನಾಗುಡಿಸು ರಾಣಿ ಲಕ್ಷ್ಮಿ. ಲಾ ಕೀಗೆ ಕ್ಷಾವತ್ತು ಕೊಟ್ಟು ಪಕ್ಕದಲ್ಲಿ ಮಾವತ್ತು ಅಂದರೆ ಲಕ್ಷ್ಮೀ ದೀರ್ಘ ಕೊಡೋಣ, ಲಕ್ಷ್ಮೀ ಬಾಯಿ. ಬಾ ದೀರ್ಘ ಯಾಗುಡಿಸು ಈ, ರಾಣಿ ಲಕ್ಷ್ಮೀಬಾಯಿ. ಅನಂತರ ಟಿಪ್ಪು, ಟಾಗುಡಿಸು ಟೀ, ಪಾಗೆ ಕೊಂಬು ಕೊಡ್ತೀವಿ, ಕೆಳಗಡೆ ಪಾವತ್ತು ಕೊಡ್ತೀವಿ. ಟಿಪ್ಪು ಸಾಕೊಂಬು ಸು, ಲಾ ದೀರ್ಘ ಅದಕ್ಕೆ ತಾವತ್ತು ಇದು ಲಾ ದೀರ್ಘ ಬಂದು ಇಲ್ಲಾಗುತ್ತೆ. ಈ ತಾಗೆ ಸ್ವರ ಸೇರುತ್ತೆ ಅಂದರೆ ತಾ ದೀರ್ಘ ಆಗುತ್ತೆ. ಸುಳ್ತಾ
ನ ನಾ ಬರೆದು ಹೀಗೆ ಬಂದು ಇದು ಕೊಟ್ಟರು. ಹೀಗೆ ಮೇಲ್ಗಡೆ ತಗೊಂಬಂದು ಸ್ಟಾಪ್ ಮಾಡಿದ್ರೆ ನ ಆಗುತ್ತೆ. ಟಿಪ್ಪು ಸುಲ್ತಾನ್. ನೆಕ್ಸ್ಟ್ ಭಗತ್ ಸಿಂಗ್. ಭ ಗ ತ ಭಗತ್ ಸಿಂಗ್. ಸಾಗುಡಿತು ಸಿಗೊಂದು ಸೊನ್ನೆ ಸಿಂಗ್. ಗ ಬರೆದು ಹೀಗೆ ಹಾಕಿದ್ರೆ ಗ ಆಗುತ್ತೆ. ಭಗತ್ ಸಿಂಗ್. ನೆಕ್ಸ್ಟ್ ಚ ಬರೆದು ಸೊನ್ನೆ ದಾಗೆ ಅರ್ಧ ಚಂದ್ರ. ಚಂದ್ರ. ಶಾಕೇತು ಒಂದು ದೀರ್ಘ ಶೇ. ಕ ಸೆಕೆಂಡ್ ಕ ಹಾಕ್ತೀವಿ. ರ ಚಂದ್ರಶೇಖರ. ಆ ಜ ದೀರ್ಘ ಜ ದ ಆಜಾದ್. ಚಂದ್ರಶೇಖರ ಆಜಾದ್. ಮುಂತಾದವರು. ಸೊನ್ನೆ ತಾ ದೀರ್ಘ ತ ಮುಂತಾದ. ಇಲ್ಲಿ ಕ್ವಶನಲ್ಲಿರೋದನ್ನು ಹಾಗೆ ಬರೀಬೋದು. ವೀರ ಯೋಧರು ಅಂತ ಬರೀಬೋದು. ವೀರ ಯೋಧರು ಬರೀಬೋದು, ವೀರರು ಅಂತಲೂ ಬರೀಬೋದು. ನಾವು ವೀರ ಯೋಧರು ಅಂತ ಕ್ವಶನಲ್ಲಿರೋ ಥರನೇ ಬರ್ಕೊಳ್ಳೋಣ. ವೀರ ಯೋಧರು ರಕ್ಷಣೆಗಾಗಿ ಮಡಿದವರು ಅಂದರೆ ದೇಶದ ರಕ್ಷಣೆಗಾಗಿ ಮಡಿದರು ಅಂತನಾದರೂ ಬರೀಬೋದು. ತಾಕೀತು ದೀರ್ಘ ದೇಶದ. ದೇಶದ. ರ ಕಾಗೆ ಕ್ಷಾವತ್. ರಕ್ಷಣೆ. ನಾಕೇತುವಣ್ಣೆ. ರಕ್ಷಣೆಗಾಗಿ ಮಡಿದರು. ಮ ಡಾಗುಡ್ಸುಡಿ ದ ರು. ಫುಲ್ ಸ್ಟಾಪ್. ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರ ಹೆಸರುಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಆನ್ಸರ್ ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್ ಮುಂತಾದ ವೀರ ಯೋಧರು ದೇಶದ ರಕ್ಷಣೆಗಾಗಿ ಮಡಿದರು ಅಂತ ಉತ್ತರ ಬರೆದಿದ್ದೀವಿ. 4ನೇ ಪ್ರಶ್ನೆ, ದೇಶದ ಪ್ರಮುಖ ಕವಿಗಳು ಹಾಗೂ ಮಹಾತ್ಮರ ಹೆಸರುಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಅದಕ್ಕೆ ಫಸ್ಟ್ದು ಇದು ಸ್ವಲ್ಪ ಮಿಸ್ಟೇಕ್ ಇದೆ, ಅದನ್ನು ಬಿಟ್ಬಿಡೋಣ. ಕವಿಗಳಿಗೆ ಬಂದ್ವಿ ಅಂತಂದರೆ ವಾಲ್ಮೀಕಿ ಅಂದರೆ ಕವಿಗಳು ಅಂತ ಬೇಕಾದ್ರೆ ಬರ್ಕೊಳ್ಳೋಣ. ಕವಿಗಳು ಸ್ಮಾಲ್ ಐಫನ್ ಕೊಟ್ಬಿಟ್ಟು ವಾಲ್ಮೀಕಿ. ವಾ ಲಾಗುಡಿಸನ್ ದೀರ್ಘ ಹಾಕಿ ಅದಕ್ಕೆ ಮಾವತ್ತು. ವಾ ಇದರಲ್ಲಿ ಬಂದು ಇಲ್ ಆಗುತ್ತೆ. ಇಲ್ಲಿರೋಂಥ ಸ್ವರ ಕೆಳಗಡೆ ಇರೋವಂಥ ವ್ಯಂಜನಾಕ್ಷರಕ್ಕೆ ಸೇರುತ್ತೆ. ಅಂದರೆ ವಾ ಇಲ್ ಮೀ ಕಿ. ವಾಲ್ಮೀಕಿ. ವ್ಯಾಸ. ವಾ ದೀರ್ಘ ಯಾವತ್ತು. ವ್ಯಾಸ. ಪಂಪ. ಪಾಗೊಂದು ಸೊನ್ನೆ ಪಂಪ. ಪಂಪ. ಮತ್ತು ಹರಿಹರ. ಹ ರಾಗುಡಿಸುರಿ. ಹರಿ ಮತ್ತು ಹಾಕಿ ರ. ಹರಿಹರ. ರಾಘವಾಂಕ. ರಾ ದೀರ್ಘ ಘ. ರಾಘ. ವಾ ದೀರ್ಘ ಸೊನ್ನೆ ಕ. ರಾಘವಾಂಕ. ಕುಮಾರ ವ್ಯಾಸ. ಕಾಕೊಂಬು ಕು. ಮಾ
ದೀರ್ಘ ಹೀಗೆ ಮತ್ತು ರ. ಕುಮಾರ ವಾ ದೀರ್ಘ ಅದಕ್ಕೆ ಯಾವತ್ತು. ಕುಮಾರ ವ್ಯಾಸ. ವಾಲ್ಮೀಕಿ ವ್ಯಾಸ ಅಂತ ಒಂದು ಬರೆದಿದ್ದೀವಿ ಒಬ್ಬರು. ಪಂಪ ಹರಿಹರ ರಾಘವಾಂಕ ಕುಮಾರವ್ಯಾಸ ಮತ್ತು ಕಬೀರ್. ಕ ಬಾ ಬರೆದು ಗುಡಿಸು ಹಾಕಿ ಮತ್ತು ದೀರ್ಘ ಕೊಡಬೇಕು. ಕಬಿ ರಾ ಬಂದು ಅರ್ಧ ಆಗುತ್ತೆ. ಕಬೀರ್ ಮೊದಲಾದವರು ಇವರೆಲ್ಲನೂ ಕವಿಗಳಿಗೆ ಹಾಕ್ತಾರೆ. ಅದೇ ಥರ ಮಹಾತ್ಮರು ಅಂತ ಕೊಟ್ಟಿದ್ದಾರೆ. ಮಹಾತ್ಮರ ಹೆಸರುಗಳನ್ನು ಪಟ್ಟಿ ಮಾಡಿ ಅಂತ. ಅದಕ್ಕೆ ಮಹಾತ್ಮರು ಅಂತ ಬರ್ಕೊಳ್ಳೋಣ. ಮಹಾ ತಾಗೆ ಮಾವತ್ತು ರು. ಮಹಾತ್ಮರು ಸ್ವಲ್ಪ ಈ ಥರ ಚಿಕ್ಕದೊಂದು ಐಫನ್ ಕೊಟ್ಟು ಅವರಲ್ಲಿ ಬುಕ್ಕಲ್ಲಿ ಕೊಟ್ಟಿರೋ ಅಂಥವ್ರ ಹೆಸರನ್ನು ಬರೀಬೇಕಾಗುತ್ತೆ. ಯಾರ್ಯಾರು ಮಹಾತ್ಮರು? ಬುದ್ಧ, ಬು ಬಾಕೊಂಬುಬ್ಬು, ಇದು ದಾಗೆ ದಾವತ್ತು ಕೊಡಬೇಕು. ಬುದ್ಧ ಮತ್ತು ಬಸವ ಬ ಸ ವ. ಬಸವ ಅಂತ ಬರಿಬೋದು ಅಥವಾ ಬಸವಣ್ಣ ಅಂತಲೂ ಬರಿಬೋದು. ಬಸವ. ಅಲ್ಲಮ ಆ ಲಾ ಲಾಗೆ ಲಾವತ್ತು ಮ. ಅಲ್ಲಮ. ಅಲ್ಲಮ ಪ್ರಭು ಅಂತ ಫುಲ್ ಹೆಸರು ಅಲ್ಲಮ ಅಂತ ಬರಿತಾ ಇದ್ದೀವಿ. ಅನಂತರ ಗಾ ದೀರ್ಘ ಗ. ಸೊನ್ನೆ ಧಿ ದಾಗುಡಿಸುದ್ದಿ ಗಾಂಧಿ. ಆಮೇಲೆ ಅಂಬೇಡ್ಕರ್. ಆಗೊಂದು ಸೊನ್ನೆ ಬಾ ಏತ್ವ ದೀರ್ಘ ಅಂಬೆ ಟಾಗೆ ಕಾವತ್ತು. ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಬರೀಬೋದು. ಮೊದಲಾದವರು ಅಂತ ಕೊಟ್ಬಿಡೋಣ. ಲಾ ದೀರ್ಘ ದ ಮೋ ದ ಲ ದ ವ ರು. ಮೊದಲಾದವರು ಅಂತ ಆನ್ಸರ್ ಬರೀಬೇಕಾಗುತ್ತೆ. ಸೊ ದೇಶದ ಪ್ರಮುಖ ಕವಿಗಳು ಇಲ್ಲಿ ದೇಶದ ಪ್ರಮುಖ ಕವಿಗಳು ಹಾಗೂ ಮಹಾತ್ಮರ ಹೆಸರುಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಕವಿಗಳು ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ್ ಅಂತ ಬರೆದಿದ್ದೀವಿ. ಮಹಾತ್ಮರು ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್ ಮೊದಲಾದವರು ಅಂತ ಬರೀಬೇಕಾಗುತ್ತೆ. ಇದಿಷ್ಟನ್ನು 5ನೇ ತರಗತಿ ಗದ್ಯ ಭಾಗ 1ರ ಆ ಭಾಗದ್ದು ಅಂದರೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆಯಲ್ಲ ಅದಕ್ಕೆ ಇರುವಂತಹ ಪ್ರಶ್ನೆ ಮತ್ತು ಉತ್ತರಗಳು.